ಮತ್ತೊಂದು ನುಡಿ ಹಬ್ಬಕ್ಕೆ ತಯಾರಾಗ್ತಾ ಇದೆ ವೇದಿಕೆ. ನಮಸ್ಕಾರ, ನ್ಯೂಸ್ ಎಟ್ 4ಗೆ ಸ್ವಾಗತ. ನಾನು ನವಿತಾ ಜೈನ್. ಚನ್ನರಾಯಪಟ್ಟಣದಲ್ಲಿ ಜೆಡಿಎಸ್ ಬಿಜೆಪಿಯ ನಡುವೆ ಗಲಾಟೆ ನಡೆದಿದ್ದು ಮಾರಾಮಾರಿಯ ಬಗ್ಗೆ ಪ್ರತಿಕ್ರಿಯಿಸೋದಕ್ಕೆ ಸಿಎಂ ಬಿಎಸ್ ಯಡಿಯೂರಪ್ಪ ನಿರಾಕರಿಸಿದ್ದಾರೆ. ಮಾಧ್ಯಮಗಳ ಪ್ರಶ್ನೆಯನ್ನ ಕೇಳಿ ಉತ್ತರಿಸದೆ ಹೊರಟು ಬಿಟ್ಟಿದ್ದಾರೆ ಸಿಎಂ ಬಿಎಸ್ ಯಡಿಯೂರಪ್ಪ ಅವರು. ಈಗಾಗಲೇ ಒಂದ್ ಕಡೆ ಜೆಡಿಎಸ್ ಹಾಗೇನೆ ಬಿಜೆಪಿಯ ನಡುವೆ ನಡೆದಿರುವಂತಹ ಚನ್ನರಾಯಪಟ್ಟಣದ ಗಲಾಟೆಯ ಬಗ್ಗೆ, ಈ ಒಂದು ಮಾರಾಮಾರಿಯ ಬಗ್ಗೆ ಯಾವುದೇ ಪ್ರತಿಕ್ರಿಯೆಯನ್ನ ಕೊಟ್ಟಿಲ್ಲ ಸಿಎಂ ಬಿಎಸ್ ಯಡಿಯೂರಪ್ಪ ಅವರು. ವಿಜೇಂದ್ರ ಅವರಿಂದ ದುಡ್ಡು ಹಂಚಿಕೆಯ ಕುರಿತು ರೇವಣ್ಣ ಅವರು ಆರೋಪವನ್ನ ಕೂಡ ಮಾಡಿದ್ರು. ದುಡ್ಡು ಹಂಚಿಕೆ ಬಗ್ಗೆ ಕೂಡ ಯಡಿಯೂರಪ್ಪ ನೋ ಕಾಮೆಂಟ್ಸ್, ಅಂದ್ರೆ ಯಾವುದೇ ರೀತಿಯ ಪ್ರತಿಕ್ರಿಯೆಯನ್ನು ಕೂಡ ಕೊಟ್ಟಿಲ್ಲ. ಮಾಧ್ಯಮಗಳ ಪ್ರಶ್ನೆ ಕೇಳಿ ಯಾವುದೇ ರೀತಿಯಲ್ಲೂ ಕೂಡ ಇದಕ್ಕೆ ಉತ್ತರಿಸದೆ ಹೊರಟಿದ್ದಾರೆ ಸಿಎಂ ಬಿಎಸ್ ಯಡಿಯೂರಪ್ಪ. ಸೊ ಇವತ್ತಿನ ದಿನ ಸಾಕಷ್ಟು ಮಾರಾಮಾರಿ ನಡೆದಿದೆ. ಒಂದು ರೀತಿಯಲ್ಲಿ ಸಾಕಷ್ಟು ಆರೋಪ ಕೂಡ ಕೇಳಿ ಬಂದಿದೆ ರೇವಣ್ಣ ಪುತ್ರ ಮೇಲೆ. ಇನ್ನೊಂದ್ ಕಡೆ ವಿಜೇಂದ್ರ ದುಡ್ಡು ಹಂಚಿದ್ದಾರೆ ಅನ್ನುವಂತಹ ಆರೋಪ ಕೂಡ ರೇವಣ್ಣ ಮಾಡಿದ್ದಾರೆ. ಇದ್ಯಾವುದ್ರ ಬಗ್ಗೆ ಪ್ರಶ್ನೆ ಕೇಳಿದ್ರು ಕೂಡ ಯಡಿಯೂರಪ್ಪ ಅವರು ಪ್ರಶ್ನೆಯನ್ನ ಕೇಳಿಕೊಂಡು ಸುಮ್ಮನಾಗಿದ್ದಾರೆ ಹೊರತು ಯಾವುದೇ ರೀತಿಯ ಉತ್ತರವನ್ನ ಕೊಡುವಂತಹ, ಪ್ರತಿಕ್ರಿಯೆ ನೀಡುವಂತಹ ಪ್ರಯತ್ನವನ್ನೇ ಮಾಡಿಲ್ಲ. ನೋ ಕಾಮೆಂಟ್ಸ್ ಅಂತ ಹೇಳಿದ್ದಾರೆ ಬಿಎಸ್ ಯಡಿಯೂರಪ್ಪ. ಪಟ್ಟಣದಲ್ಲಿ ಗಲಾಟೆ ಆಗಿದೆ. ಬಿಜೆಪಿ ಮತ್ತೆ ಜೆಡಿಎಸ್ ಕಾರ್ಯಕರ್ತರ ನಡುವೆ ಎಫ್ಐಆರ್ ಆಗಿದೆ. ಸೂರಜ್ ರೇವಣ್ಣ ಅವರ ಮೇಲೆ ಎಫ್ಐಆರ್ ಆಗಿದೆ. ಸೂರಜ್ ರೇವಣ್ಣ ಅವರ ಮೇಲೆ ಎಫ್ಐಆರ್ ಆಗಿದೆ ಸರ್. ಇವತ್ತು ರೇವಣ್ಣ ಅವರು ನಾಳೆ ಪ್ರೊಟೆಸ್ಟ್ ಮಾಡ್ತಿದ್ದಾರೆ ಹಾಸನ ಜಿಲ್ಲಾಧಿಕಾರಿ ಎದುರುಗಡೆ. ಜೊತೆಗೆ ಒಂದು ಆರೋಪ ಕೂಡ ಮಾಡಿದ್ದಾರೆ ಸರ್ ಅವರು. ಅಶ್ವತ್ಥನಾರಾಯಣ ಜೊತೆಗೆ ವಿಜೇಂದ್ರ ಅವರು ದುಡ್ಡು ಹಂಚ್ತಿದ್ದಾರೆ ಅನ್ನೋ ಮಾತನ್ನು ಆರೋಪ ಮಾಡಿದ್ದಾರೆ. ಜೊತೆಗೆ ಒಂದು ಆರೋಪ ಕೂಡ ಮಾಡಿದ್ದಾರೆ ಸರ್ ಅವರು. ಅಶ್ವತ್ಥನಾರಾಯಣ ಜೊತೆಗೆ ವಿಜೇಂದ್ರ ಅವರು ದುಡ್ಡು ಹಂಚ್ತಿದ್ದಾರೆ ಅನ್ನೋ ಮಾತನ್ನು ಆರೋಪ ಮಾಡಿದ್ದಾರೆ. ಚನ್ನರಾಯಪಟ್ಟಣದಲ್ಲಿ ಗಲಾಟೆ ಆಗಿದೆ. ಬಿಜೆಪಿ ಮತ್ತೆ ಜೆಡಿಎಸ್ ಕಾರ್ಯಕರ್ತರ ನಡುವೆ ಎಫ್ಐಆರ್ ಆಗಿದೆ. ಸೂರಜ್ ರೇವಣ್ಣ ಅವರ ಮೇಲೆ ಎಫ್ಐಆರ್ ಆಗಿದೆ. ಸೂರಜ್ ರೇವಣ್ಣ ಅವರ ಮೇಲೆ ಎಫ್ಐಆರ್ ಆಗಿದೆ ಸರ್. ಇವತ್ತು ರೇವಣ್ಣ ಅವರು ನಾಳೆ ಪ್ರೊಟೆಸ್ಟ್ ಮಾಡ್ತಿದ್ದಾರೆ ಹಾಸನ ಜಿಲ್ಲಾಧಿಕಾರಿ ಎದುರುಗಡೆ. ಜೊತೆಗೆ ಒಂದು ಆರೋಪ ಕೂಡ ಮಾಡಿದ್ದಾರೆ ಸರ್ ಅವರು. ಅಶ್ವತ್ಥನಾರಾಯಣ ಜೊತೆಗೆ ವಿಜೇಂದ್ರ ಅವರು ದುಡ್ಡು ಹಂಚ್ತಿದ್ದಾರೆ ಅನ್ನೋ ಮಾತನ್ನು ಆರೋಪ ಮಾಡಿದ್ದಾರೆ. ಜೊತೆಗೆ ಒಂದು ಆರೋಪ ಕೂಡ ಮಾಡಿದ್ದಾರೆ ಸರ್ ಅವರು. ಅಶ್ವತ್ಥನಾರಾಯಣ ಜೊತೆಗೆ ವಿಜೇಂದ್ರ ಅವರು ದುಡ್ಡು ಹಂಚ್ತಿದ್ದಾರೆ.